ನಮ್ಮದೇ ರಾಜ್ಯದವರಾದಂತಹ ತೆರಿಗೆ ದೇಶದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಗೌರವದಿಂದ ಕೂತ್ಕೊಂಡು ಹೋಗುವಂಥದ್ದು ಈಗ ನಾವು ಮಾಡಬೇಕಾಗಿದೆ. ಸೊ ಈಗ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂಘಟನೆ ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಮಾಡೋದೇ ಬೇರೆ, ಈ ಸಂಘಟನೆ ಮಾಡೋದೇ ಬೇರೆ. ನಾನು ಎಲ್ಲ ಮಂತ್ರಿಗಳಿಗೆ ಈಗಾಗಲೇ ನಾನು ನಿಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇರುವಂತಹ ಕಾರ್ಯಕರ್ತರ ಸಭೆ ಮಾಡಿಸ್ಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟಿದ್ದು. 28 ಕ್ಷೇತ್ರ ನಾನೇ ಪ್ರವಾಸವನ್ನು ನಾನು ಮಾಡ್ತೇನೆ. ನಾನೇ ಬಂದು ಎಲ್ಲ ಅಸೆಂಬ್ಲಿ ಸೆಕ್ರೆಟರಿ ಒಂದು ಕಾರ್ಯಕರ್ತರ ಸಭೆ ಪ್ರತಿ ಕಾರ್ಯಕರ್ತರು ಕಾರ್ಯಕರ್ತರು ಏನ್ ಪರಿಸ್ಥಿತಿ ಏನು, ಅವರ ಭಾವನೆ ಏನು ಕೂಡ ನಮಗೆ ಅರಿವಿದೆ. ನಮಗೆ ಕೂಡ ಆಗಿದೆಯಾ ಅಂತ ಕೂಡ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಸೊ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಮಂತ್ರಿಗಳಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಎಲ್ಲೊಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ಹೋಗಬೇಕು, ಪಕ್ಷಕ್ಕೆ ಕಚೇರಿಗೆ ಹೋಗಬೇಕು ಅಂತ ಕೂಡ ನಾವೆಲ್ಲ ತಿಳಿಸಿದ್ದೇವೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಒಂದಿನ ಬೆಂಗಳೂರಿಗೆ ಬಂದು ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಮಾಡುವಂಥದ್ದು, ಅವ್ರು ಹೆಚ್ಚಿಗೆ ಶಕ್ತಿ ಕೊಡುವಂಥ ಕಾರ್ಯಕ್ರಮ ಕೂಡ ಅವರೆಲ್ಲ ಈಗಾಗಲೇ ರೂಪಿಸಿದ್ದಾರೆ. ಈಗಾಗಲೇ ಇಡೀ ವರ್ಷ ಹೊಸ ಸಂಘಟನೆಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅನೇಕ ಸಂದೇಶಗಳನ್ನು ಇವತ್ತು ಕೊಟ್ಟಿದ್ದಾರೆ. ಮೊದಲನೇ ತಾರೀಕು ನಾವು ಅಹಮದಾಬಾದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಕೆಲವು ನಿರ್ಣಯಗಳನ್ನು ನಾವೆಲ್ಲ ಪಕ್ಷ ತೆಗೆದುಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅದು ಬೇರೆ ರಾಜ್ಯಗಳಿಗೆ, ನಮ್ಮ ರಾಜ್ಯಕ್ಕೆ ಒಂದು ನಾವು ಬಿಜೆಪಿ ಸರ್ಕಾರದ ವಿರುದ್ಧ ಇಲ್ಲಿ ಆಡ್ತಾ ನಾವಿದ್ವಿ, ಅಲ್ಲೆಲ್ಲೂ ಆಡ್ತಾ ಬಿಡ ನಾವು ಮಾತ್ರ ಆಡ್ತಾ ಇದ್ದೀವಿ. ಆದ್ರೂ ಕೂಡ ನಾವು ಬೆಲೆ ಏರಿಕೆ, ಅವ್ರು ಮಾಡಿದಂತ ಬೆಲೆ ಏರಿಕೆ, ಅವ್ರು ಮಾತ್ರ ನಮ್ದು ಬೆಲೆ ಏರಿಕೆ ಮಾಡುವಂತ ನಮ್ಮ ಮೇಲೆ ಹೋರಾಟ ಮಾಡ್ತೇವೆ. ನಾವು ಅವ್ರ ಮೇಲೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಜನರಿಗೆ ತಿಳಿಸ್ಬೇಕಾಗಿದೆ ಯಾರಿಂದ ಆಯ್ತು ಈ ಬೆಲೆ ಏರಿಕೆ ಅಂತ ತಿಳಿಸ್ಬೇಕಾಗಿದೆ. ಈ ದೃಷ್ಟಿಯಿಂದ ಇವತ್ತು ನಾವು 17ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲ ಕೂಡ ನಿಮ್ಮ ಕಾರ್ಯಕರ್ತನ ಕರ್ಕೊಂಡು ಬರಬೇಕು. ಶಾಸಕರಿಗೆ ಕಡ್ಡಾಯವಾಗಿ ನಾನು ನಮ್ಮ ಸೇರಿ ಸೆಕ್ರೆಟರಿ ಅವರು ಪರ್ಸನಲ್ ಆಗಿ ನಾನು ಎಲ್ಲರೂ ಮಾತಾಡ್ತೀನಿ, ಎಲ್ಲರೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಎಲ್ಲರೂ ಕೂಡ ಸೆಕ್ರೆಟರಿ ಆಗಿ ನಾವು ಭೇಟಿ ಮಾಡ್ತೇವೆ. ನಿಮಗೂ ಕೂಡ ಬರ್ಲಿಕ್ಕೆ ಏನೇನು ಬೇಕು ಅದಕ್ಕೆಲ್ಲ ಕೂಡ ನಮ್ಮ ಒಂದು 3 ಜನ ಜನರಲ್ ಸೆಕ್ರೆಟರಿ ವೈಸ್ ಸೆಕ್ರೆಟರಿ ನೇಮಕ ಮಾಡ್ತೇವೆ. ಅವರೆಲ್ಲ ವಾಹನಗಳಿಗೆಲ್ಲ ಏನು ಸಹಕಾರ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಹೆಚ್ಚಿಗೆ ಬಂದು ನಮ್ಮ ಧ್ವನಿ ಹೆಚ್ಚಿಗೆ ಆಗಬೇಕು. ಈಗ ನೀವೇನು ಪಟ್ಟಿ ಕೊಟ್ಟಿದ್ದೀರಿ ಆ ಪಟ್ಟಿನ ನಾನು ಇಲ್ಲೇ ನಾನು ಪಟ್ಟಿಯನ್ನು ನೋಡ್ತೇನೆ. ಆಮೇಲೆ ನಿಮ್ಗೇನೇನು ಬೇರೆ ಯಾರು ದುಡ್ಡು ಕೊಟ್ಬಿಟ್ಟು ಕಾರ್ಯಕರ್ತ ಕರ್ಕೋಬಾರ್ದು. ತಲೆಯಲ್ಲಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟು ಕಾರ್ಯಕರ್ತ ಕರ್ಕೋಬಾರಂತ ಸಭೆ ಆಗಬಾರ್ದು. ಇದಲ್ಲ ಅದೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ 500 ರೂಪಾಯಿ ಕೊಟ್ಬಿಟ್ಟು 500 ರೂಪಾಯಿ 300 ರೂಪಾಯಿ ಕೊಟ್ಬಿಟ್ಟು ಕರ್ಕೋಬಾರದು ಕೆಲಸ ಎಲ್ಲ ಮಾಡ್ತಾರೆ. ಬೇರೆ ಪಾರ್ಟಿ ನೇತೃತ್ವ ಮಾಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ನಾವು ಅದನ್ನು ಮಾಡಬಾರ್ದು. ಯಾವತ್ತೂ ಅವಕಾಶ ಕೊಡಬಾರ್ದು. ನಮಗೆ ಸಕ್ರಿಯವಾದಂತ ಕಾರ್ಯಕರ್ತರು ಬೇಕು. ಈಗ ಬೇಕಾದಷ್ಟರಿಗೆ ಗ್ಯಾರಂಟಿ ಕಮಿಟಿ ಮೆಂಬರ್ ಮಾಡ್ತೀವಿ, ಹಾಸ್ಪಿಟಲ್ ಕಮಿಟಿ ಮೆಂಬರ್ ಮಾಡ್ತೀವಿ, ಅವ್ರು ಮಾಡ್ತೀವಿ. ಒಬ್ಬೊಬ್ಬ 10 ಜನ ಕರ್ಕೊಂಡು ಸಾಕು. ಒಂದು ದೊಡ್ಡ ಅವಕಾಶ ಇದೆ. ಕೆಲವರಿಗೆ ನಾಮಿನೇಷನ್ಸ್ ಕೊಟ್ಟು ಮಾಡಿದ್ವಿ. ಇನ್ನ ಕೆಲವರಿಗೆ ಸೆಕೆಂಡ್ ರೌಂಡ್ ಆಫ್ ನಾಮಿನೇಷನ್ಸ್ ಸದ್ಯದಲ್ಲೇ ಚೀಫ್ 17ನೇ ತಾರೀಕು ಆದ್ಮೇಲೆ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಕ್ಷೇತ್ರಕ್ಕೆ ಕೆಲವರೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೇವೆ. ಮುಂದಕ್ಕೆ ಭವಿಷ್ಯ ಈ ಭವಿಷ್ಯ ಈಗ ಬಿಜೆಪಿಯವರು ಅವರು ಅವರದೇ ಆದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರನ್ನ ಮನಸ್ಸು ಸರಿಬೇಕು. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ನೀವೆಲ್ಲ ಪ್ರಯತ್ನಿಸಿಲ್ಲ. ಆ ದೃಷ್ಟಿಯಿಂದ ತಾವೆಲ್ಲ ಕಾರ್ಯಕ್ರಮವನ್ನು ತಾವೆಲ್ಲ ರೂಪಿಸಬೇಕು ಅಂತೇಳಿ ನಮ್ಮಲ್ಲಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಇದಾದ್ಮೇಲೆ ನಿಮಗೆ ಕ್ಯಾಬಿನೆಟ್ ಒಂದು ತೀರ್ಮಾನ ಮಾಡಿದೀವಿ ಅಂತಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಪ್ರತ್ಯೇಕವಾದಂತಹ ಒಂದು ಸಭೆ ಜಿಲ್ಲಾ ಮಂತ್ರಿಗಳ ಮುಖಂಡತ್ವದಲ್ಲಿ ಅಲ್ಲೊಂದು ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಇದೇ ಸಭೆಯನ್ನ ರಾಜ್ಯ ಮಟ್ಟದ ಸಭೆ ನಡೀತಾರೆ. ನೆಕ್ಸ್ಟ್ ಜಿಲ್ಲಾ ಮಟ್ಟದ ಸಭೆಯನ್ನ ಆ ಜಿಲ್ಲಾ ಮಂತ್ರಿಗಳಿಗೆ ನಾವು ವಹಿಸಿ ಅವರೇ ಅದಕ್ಕೆ ಉಸ್ತುವಾರಿ ತೆಗೆದುಕೊಂಡು ಅವರೇ ಭಾಗವಹಿಸಬೇಕು. ಕೆಲವು ಕಡೆ ನಾನು ಭಾಗವಹಿಸ್ತೀನಿ, ಕೆಲವು ಕಡೆ ಸಿಎಂ ಭಾಗವಹಿಸ್ತಾರೆ, ಬೇರೆ ಲೀಡರ್ಸ್ಗಳು ಕೂಡ ಅದಕ್ಕೆಲ್ಲ ಅಬ್ಸರ್ವ್ಗಳನ್ನೆಲ್ಲ ಹಾಕಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ನೀವು ಈಗ GCO ವರ್ಕಿಂಗ್ ಅವರು ನಮ್ಮ ಆಫೀಸ್ ಬರುತ್ತೆ ನೇಮಕ ಮಾಡ್ತಾರೆ. ಅವ್ರ ಹತ್ರ ನೀವು ಮಾತಾಡಿ ಯಾರು ಎಷ್ಟೆಷ್ಟು ವಾಹನ ಬೇಕು ಏನಿಲ್ಲ ಅಂತೇಳಿ ನೀವು ಮಾಡಿದ್ರೆ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ.